ಗಡಿಯಲ್ಲಿ ಜೀವ ಅರ್ಪಿಸಿದ ಯೋಧರಿಗೆ ಭೂಮಿ ಸಿಗದ ದುರಂತ, ಮಸ್ಕಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ದೇಶದ ಗಡಿಯಲ್ಲಿ ಪ್ರಾಣ ಪಣಕ್ಕಿಟ್ಟು ರಾಷ್ಟ್ರರಕ್ಷಣೆ ಮಾಡಿದ ನಿವೃತ್ತ ಹಾಗೂ ಮೃತ ಮಾಜಿ ಸೈನಿಕರಿಗೆ ಸರ್ಕಾರದಿಂದ ಮಂಜೂರು ಆಗಬೇಕಾದ ಕೃಷಿ ಭೂಮಿ ಇನ್ನೂ ಸಿಗದೇ ಇರುವ ಪ್ರಕರಣ ಮಸ್ಕಿಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾಸಾಹೇಬ್ ಎನ್. ಮೂರ್ತಿ ಸ್ಥಾಪಿತ ಬಣದ ಪದಾಧಿಕಾರಿಗಳು ಮಸ್ಕಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರಕರಣದ ಮುಖ್ಯಾಂಶಗಳು. ಅರ್ಜಿಗಳ ವಿವರ. ರಾಯಚೂರು ಜಿಲ್ಲೆಯಾದ್ಯಂತ ನಿವೃತ್ತ ಹಾಗೂ ಮೃತ ಮಾಜಿ ಸೈನಿಕರಿಗೆ ಕೃಷಿ ಜಮೀನು ಮಂಜೂರು ಮಾಡುವಂತೆ ಒಟ್ಟು 105 ಅರ್ಜಿಗಳು ಸಲ್ಲಿಕೆಯಾಗಿವೆ. ನಿರ್ಲಕ್ಷ್ಯದ ಆರೋಪ. ಮಸ್ಕಿ ತಾಲೂಕಿನ 7 ಅರ್ಜಿಗಳು ವರ್ಷಗಳ ಹಿಂದೆ ಸಲ್ಲಿಕೆಯಾಗಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೋರಿಸುತ್ತಿದೆ ಎಂದು ಸಂಘಟನೆ ಆರೋಪಿಸಿದೆ. ಬೇಡಿಕೆ. ಮಸ್ಕಿ ತಾಲೂಕಿನ ಗುಡದೂರು ಹೋಬಳಿಯ ಮೇರ್ನಾಳ ಗ್ರಾಮದ ಸರ್ವೆ ನಂ. 66/1 ರಲ್ಲಿ ಇರುವ 36 ಎಕರೆ 0.1 ಗುಂಟೆ ಸರಕಾರಿ ಗಾಯರಾಣ ಜಮೀನಿನಲ್ಲಿ 7 ಮಂದಿ ಮಾಜಿ ಸೈನಿಕರಿಗೆ ತಕ್ಷಣ ಭೂಮಿ ಮಂಜೂರು ಮಾಡಬೇಕು. ತಾಲೂಕಿನಲ್ಲಿ ಸಾಕಷ್ಟು ಸರಕಾರಿ ಜಮೀನುಗಳಿದ್ದರೂ ಯೋಧರಿಗೆ ನೀಡದೇ ಇರುವುದು ದೊಡ್ಡ ಅಗೌರವವಾಗಿದೆ. ಸೈನಿಕರ ಕುಟುಂಬಗಳು ಸೌಲಭ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ವಿಷಾದಕರ. ಸಂಘಟನೆ ಮುಖಂಡರು ಉಪಸ್ಥಿತರಿದ್ದವರು. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಬಸವಂತ್ ಹೆಚ್. ಈರಪ್ಪ ಕುಣೆಕೆಲ್ಲೂರು, ಮರಿಸ್ವಾಮಿ, ರಾಜು ಗುಡದೂರು, ಪ್ರಮೋದ್, ಪ್ರದೀಪ್, ಅಜಯ್, ಸುರೇಶ್ ಬಸಲಿಂಗಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಡಿಯಲ್ಲಿ ದೇಶಕ್ಕಾಗಿ ಜೀವವನ್ನೇ ಅರ್ಪಿಸಿದ ಯೋಧರ ಕುಟುಂಬಗಳಿಗೆ ನ್ಯಾಯ ಸಿಗುತ್ತದೆಯೇ? ಸರ್ಕಾರ ಈ ಮನವಿಗೆ ಸ್ಪಂದಿಸಿ ಶೀಘ್ರ ಕ್ರಮ ಕೈಗೊಳ್ಳುತ್ತದೆಯೇ ಎಂಬುದು ಈಗ ಜನರ ನಿರೀಕ್ಷೆಯಾಗಿದೆ. ವರದಿ ಸುರೇಶ್ ಬಳಗಾನೂರು. 23/2/2006 ನಮ್ಮನ್ನು ಸಾಯುವಂಥ ಏನು ಸೈನಿಕರು ಅಂತ ಕರೆದಿವೆ, ಅವರು ನಿವೃತ್ತಿ ಹೊಂದಿದ ನಂತರ ಅವರಿಗೆ ಭೂಮಿ ಕೊಡಬೇಕಂತ ಆರ್ಡರ್ ಇದ್ದರೂ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ 105 ಜನ ಅರ್ಜಿ ಸಲ್ಲಿಸಿರ್ತಾರೆ ನಿವೃತ್ತಿ ಹೊಂದಿದಂಥ ಯೋಧರು. ಆದರೆ ನಮ್ಮ ಮಸ್ಕಿ ತಾಲೂಕಿನಲ್ಲಿ 7 ಜನ ಮಾತ್ರ ನಿವೃತ್ತಿ ಯೋಧರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ 105 ಜನ ಸಲ್ಲಿಸಿದಂಥ ಅರ್ಜಿಯನ್ನು ಇಲ್ಲಿವರೆಗಾದರೂ ಎಲ್ಲ ನಮ್ಮ ಜಿಲ್ಲೆಯಾದಂಥ ಯಾವುದೇ ಯೋಧರಿಗೆ ಭೂಮಿ ಮಂಜೂರು ಮಾಡಿರುವುದಿಲ್ಲ. ಆದ ಕಾರಣ ಅವರು ತಮ್ಮ ಒಂದು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಈ ಜಮೀನಿಗೋಸ್ಕರ ಸುಮಾರು ಸಲ ನಾನಾ ಸರ್ಕಾರಿ ಕಚೇರಿಗಳಿಗೆ ಅಳೆದಾಡ ಸುಸ್ತಾಗಿ ನಮ್ಮ ಸಂಘಟನೆ ಒಂದು ಗಮನ ತಂದಿರ್ತಾರೆ. ಆದ ಕಾರಣದಿಂದ ನಮ್ಮ ಸಂಘಟನೆ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮನವಿ ಪತ್ರ ಸಲ್ಲಿಸಬೇಕಂತ ನಮ್ಮಲ್ಲಿ ಕೇಳ್ತೀವಿ. ಮತ್ತು ಬರೀ ಸೈನಿಕರಿಗೆ ಭೂಮಿಯನ್ನು ಕೊಡಬೇಕಿರ್ತಕ್ಕಂಥ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಕೊಡ್ತಾ ಇದ್ದೀವಿ. ಇವತ್ತು ಸೈನಿಕರು ಮಾಜಿ ನಮ್ಮ ಪ್ರಧಾನಮಂತ್ರಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ. ರೈತರಿಗೆ ಯಾವ ರೀತಿ ಸೌಲಭ್ಯಗಳು ಇರಬೇಕು ಮತ್ತು ರೈತರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಮತ್ತು ಅದೇ ರೀತಿ ಸೈನಿಕರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ. ಇವತ್ತು ಸೈನಿಕರು ಗಡಿಯಲ್ಲಿ ಕಾದಿಲ್ಲ, ನಮ್ಮನ್ನ ರಕ್ಷಣೆಯನ್ನು ಒದಗಿಸಿಲ್ಲ ಅಂದರೆ ನಾವು ಇವತ್ತು ಯಾರು ಇಲ್ಲಿ ಒಂದು ಸುವ್ಯವಸ್ಥಿತವಾಗಿ ಜೀವನವನ್ನು ನಾವು ಮಾಡಲಿಕ್ಕೆ ಆಗಲ್ಲ. ಭಯದ ವಾತಾವರಣದಲ್ಲಿ ನಾವು ಒಂದು ಜೀವನವನ್ನು ಮಾಡಬೇಕಾಗ್ತದೆ. ಬಲಿಷ್ಠ ಇದ್ದಂಥವ್ರು ಒಂದು ಬಲಹೀನರು ಇರ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಹ 2ನೇ ಮಹಾಯುದ್ಧ 1ನೇ ಮಹಾಯುದ್ಧ ಯಾವ ರೀತಿ ನಡೆದಿದೆ, ಈ 3ನೇ ಮಹಾಯುದ್ಧ ಸಹ ಸನ್ನಿವೇಶಗಳು ಈಗಾಗಲೇ ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಓದ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಿತ ಇವತ್ತು ಮಾಜಿ ಸೈನಿಕರಿಗೆ ಮತ್ತು ಬೇರೆ ಬೇರೆಯವರಿಗೆ ಪ್ರೆಸೆಂಟ್ ಇರ್ತಕ್ಕಂಥ ಸೈನಿಕರು ಸಹ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭೂಮಿಯನ್ನು ಕೊಡುವುದರ ಮೂಲಕ ಒಂದು ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಬೇಕು. ಅವರ ಒಂದು ಜವಾಬ್ದಾರಿ ಮತ್ತು ಸರ್ಕಾರದ ನೀತಿ ನಿಯಮ ಸಹ ಇದೆ. ಆದರೂ ಸಹಿತ ಇವತ್ತು ನಮ್ಮ ಮಸ್ಕಿ ತಾಲೂಕಲ್ಲಿ ಯಾವ ಒಬ್ಬ ಸೈನಿಕರು ಸಹಿತ ಇವತ್ತು ಭೂಮಿಯನ್ನು ಕೊಡದೇ ಇರತಕ್ಕಂಥದ್ದು ಒಂದು ದೊಡ್ಡ ದುರಂತ. ಈ ಒಂದು ದುರಂತವನ್ನು ನಾವು ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಯನ್ಮೂರ್ತಿ ಬಣ ಎಲ್ಲರೂ ನಾವು ವಿರೋಧವನ್ನು ಮಾಡ್ತೀವಿ, ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಲೆಟ್ರ್ ಕೊಟ್ಟಿದ್ದೀವಿ, ಆದಷ್ಟು ಬೇಗನೆ ಒಂದು 15 ದಿನ ಆಗಿರ್ಬೋದು ಇಲ್ಲ 1 ತಿಂಗಳಾಗಿರ್ಬೋದು ಅಷ್ಟು ಒಳಗಡೆ ಆ ಸೈನಿಕರಿಗೆ ಭೂಮಿಯ
ಮನವಿಯನ್ನು ಕೊಡುವುದರ ಮೂಲಕ ಅವ್ರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಆ ನ್ಯಾಯವನ್ನು ನೀವು ಪ್ರಾಮಾಣಿಕವಾಗಿ ದೊರಕಿಸಿಕೊಟ್ರೆ ನಾವೇ ಬಂದು ನಿಮಗೆ ಸನ್ಮಾನವನ್ನು ನಾವು ಮಾಡ್ತೀವಿ, ಇಲ್ಲಾಂದರೆ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡ್ತೀವಿ. ಹಾಗೂ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ಪಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನಮ್ಮ ಮಾತುಗಳು. ಸರ್ಕಾರದಿಂದ ಜಮೀನು ಮಂಜೂರು ಮಾಡಬೇಕಂತ ಇದ್ದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿರುವುದು ಬಹಳ ಖಂಡನೀಯ. ಆದಷ್ಟು ಬೇಗ ಸೈನಿಕರಿಗೆ ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ಅವರಿಗೆ